Good morning students and welcome back to the class. So in the previous class we were discussing about the reproductive health, fourth chapter, and today we will in the previous class we discussed about the various contraceptive methods, and after that today we will discuss about the medical termination of pregnancy, which is shortly known as MTP. Medical termination of a pregnancy. Pregnancy means that is fertilization. Fertilization leads to pregnancy. That is fusion of male and female gametes leads to pregnancy. And medical termination. Termination means removal. And medical means medically the pregnancy is removed. Okay, ಗರ್ಭವನ್ನ ತೆಗೆಯೋದು. Okay. So what is that medical termination of pregnancy and why this pregnancy is removed? We will discuss about this. Okay, you see here, the intentionally termination of pregnancy. ಗರ್ಭವನ್ನು ನಾವು ಇಂಟೆನ್ಷನ್ ಅಂದರೆ ತೆಗಿಬೇಕು ಅಂತ ತೆಗೆಯೋದು. ಓಕೆ, ವಿತ್ ಒಂದು ಉದ್ದೇಶದಿಂದ ತೆಗೆಯೋದಕ್ಕೆ ನಾವೇನಂತ ಹೇಳ್ತೀವಿ? ಮೆಡಿಕಲ್ ಟರ್ಮಿನೇಷನ್ ಆಫ್ ಅ ಪ್ರೆಗ್ನೆನ್ಸಿ ಅಂತ ಕರೀತೀವಿ. ಸೊ ದ ಪ್ರೆಗ್ನೆನ್ಸಿ ಈಸ್ ಟರ್ಮಿನೇಟೆಡ್ ಇಂಟೆನ್ಷನಲಿ, ಓಕೆ, ವಿತ್ ಎ ಪರ್ಪಸ್. ಇಂಟೆನ್ಷನ್ ಮೀನ್ಸ್ ಪರ್ಪಸ್. ಫಾರ್ ಎಕ್ಸಾಂಪಲ್, ಇಫ್ ದ ಪ್ರೆಗ್ನೆನ್ಸಿ ಈಸ್ ಹಾರ್ಮ್ಫುಲ್ ಆರ್ ಫೇಟಲ್ ಟು ದ ಬೋತ್ mother as well as a child, then what happens? That pregnancy has to be terminated. ಈಗ ನೋಡ್ರಿ, ಗರ್ಭ ಧರಿಸಿದ ಅವಧಿಯೊಳಗ ಅದು ತಾಯಿ ಮತ್ತು ಮಗುವಿನ ಒಂದು ಜೀವಕ್ಕೆ ಹಾನಿ ಆಗ್ತದ ಅಂತಂದಂಥ ಸಂದರ್ಭದೊಳಗೆ ಆ ಗರ್ಭವನ್ನು ಏನು ಮಾಡ್ಲಾಗ್ತದ? ತೆಗೆಯಲಾಗ್ತದೆ. ಸೊ ದಟ್ ಈಸ್ ದ ಇಂಟೆನ್ಷನಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ is called as a medical termination of pregnancy. And you see, let us see about the facts. 45 to 50 millions of medical termination of pregnancy takes place all over the world. So ಜಗತ್ತಿನಾದ್ಯಂತ ಸುಮಾರು 45ರಿಂದ 50 ಮಿಲಿಯನ್ ಅಷ್ಟು ಏನು ಈ ಮೆಡಿಕಲಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡಲಾಗ್ತದೆ. ಓಕೆ, ಜಗತ್ತಿನ ಒಂದು ಅಂಕಿಅಂಶ ಇದು. ಓಕೆ, ಆ್ಯಂಡ್ ಇನ್ ದ ಇಯರ್ 1971 ಗೌರ್ಮೆಂಟ್ ಆಫ್ ಇಂಡಿಯಾ has laid strict restriction on a female feticide. You see here, female feticide ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಮಾಡುವುದನ್ನು 1979 ಭಾರತ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಿಬಿಡ್ತು. ಅದರ ಮೇಲೆ ಬಹಳ ಕಠಿಣವಾದ ರಿಸ್ಟ್ರಿಕ್ಷನ್ಗಳನ್ನು ಹಾಕಲಾಯಿತು, ನಿರ್ಬಂಧಗಳನ್ನು ಹಾಕಲಾಯಿತು. ಯಾಕಂತಂದ್ರೆ ಈಗ because we have observed in the society, if it is female fetus, ಈಗ ಒಂದು ಗರ್ಭದೊಳಗೆ ಹೆಣ್ಣು ಮಗುವುದು ಅಂತ ಗೊತ್ತಾದಾಗ ಆ ಹೆಣ್ಣು ಮಗುವನ್ನು ಹತ್ಯೆ ಮಾಡುವಂಥ, ಭ್ರೂಣವನ್ನು ಹತ್ಯೆ ಮಾಡುವಂಥ ಪದ್ಧತಿ ನಾವು ಕಾಣ್ತಾ ಇದ್ದೀವಿ. ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಟು ಪ್ರಿವೆಂಟ್ ದ್ಯಾಟ್ ಒನ್, ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಇಂಟ್ರಡ್ಯೂಸ್ಡ್ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ ಆನ್ ಫಿಮೇಲ್ ಫಿಟಿಸೈಡ್. ಹಾಗಾಗಿ 1971 ಭಾರತ ಸರ್ಕಾರ ಅತ್ಯಂತ ಕಠಿಣವಾದ ಒಂದು ನಿಯಮಗಳನ್ನು ರೂಪಿಸಿತು. ಎದಕ್ಕೆ ಅಂತಂದರೆ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯೋದಕ್ಕೆ. ಓಕೆ, ಅದು ಇವತ್ತೇ ಲೀಗಲಿ ಒಂದು ಅಫೆನ್ಸ್ ಆಗ್ತದೆ, ಕಾನೂನಾತ್ಮಕ ದೃಷ್ಟಿಯೊಳಗೆ ಅಪರಾಧ ಆಗ್ತದೆ. ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಅಥವಾ ಭ್ರೂಣ ಹತ್ಯೆಯನ್ನು ಮಾಡುವ ಹಾಗಿಲ್ಲ. ಓಕೆ, ಆ್ಯಂಡ್ ಯು ಸಿ ವೈ ದಿಸ್ ಪ್ರೆಗ್ನೆನ್ಸಿ takes place. ಯಾಕಾಗ್ತದ? ವೈ ಒನ್ ಶುಡ್ ಗೋ ಫಾರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಈಗ ಯಾಕೆ ಈ ಒಂದು ಭ್ರೂಣ ಒಂದು ಪ್ರೆಗ್ನೆನ್ಸಿ ಹತ್ಯೆ ಗರ್ಭವನ್ನು ತೆಗೆಯೋದಕ್ಕೆ ಯಾಕೆ ಮುಂದಾಗ್ತದೆ? ಯಾಕೆ ಕಾರಣಗಳು? ವಾಟ್ ಆರ್ ದ ರೀಸನ್ಸ್ ಫಾರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ? ಆರ್ ಫಸ್ಟ್ ಒನ್, ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಈಗ ನಮ್ಮ ಗರ್ಭ ಬೇಡದೇ ಇರುವಂಥ ಗರ್ಭವನ್ನು ಏನಾಗ್ತದೆ ಅಲ್ಲಿ, ಅವಾಗ ಗರ್ಭ ಬೇಡ ಇರುವಂಥ ಸಂದರ್ಭದೊಳಗೆ ಏನಾಗ್ತದೆ? ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಆ ಒಂದು ಗರ್ಭ ತೆಗೆ ಹಾಕುವಂಥ ಒಂದು ಕ್ರಮಕ್ಕಲ್ಲಿ ಮುಂದಾಗಲಾಗ್ತದೆ.
ಇದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅಂತಂದರೆ, ಈ ಫಾರ್ ಎಕ್ಸಾಂಪಲ್ some people, the husband and wife both are working or pursuing higher education, and during that period they don't want to have any child. ಈಗ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಒಂದು ಪ್ರೊಫೆಷ್ನಲ್ ಒಂದು ಅಭಿವೃದ್ಧಿ ಇರುವಂಥ ಸಂದರ್ಭದಲ್ಲಿರ್ಬೋದು, ದ ಕಪಲ್ ಮೇ ನಾಟ್ ವಾಂಟ್ ಟು ಹ್ಯಾವ್ ಎ ಪ್ರೆಗ್ನೆನ್ಸಿ. So during such this period, if pregnancy results, then that is called unwanted pregnancy. Okay, and why this unwanted pregnancy? ಅದು ಬೇಡ ಗರ್ಭ ಯಾಕೆ ಅಲ್ಲಿ ಆಗ್ತದೆ ಅಂತಂದರೆ, ಬಿಕಾಸ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್. ಓಕೆ, if you involve in intercourse without any taking contraceptive methods, then it leads to pregnancy. So, and another reason is failure of contraceptive. So ಆ ಗರ್ಭವನ್ನು ತಡೆಯಲು ಗರ್ಭ ನಿರೋಧಕ ಸಾಧನಗಳನ್ನು ಬಳಸಿದಾಗ್ಯೂ ಕೂಡ ದೇರ್ ಈಸ್ ಫೇಲ್ಯೂರ್ ಆಫ್ ದೀಸ್ ಕಾಂಟ್ರಾಸೆಪ್ಟಿವ್ ಅಂತಂದರೆ ಗರ್ಭ ನಿರೋಧಕ ವಿಧಾನಗಳು, ಈಗ ಬೈ ಯೂಸಿಂಗ್ ಕಾಂಡೋಮ್ಸ್, ಓಕೆ, ಆ್ಯಂಡ್ ಟೇಕಿಂಗ್ ಪಿಲ್ಸ್, ಆಲ್ ದೋಸ್ ಆರ್ ದ ಕಾಂಟ್ರಾಸೆಪ್ಟಿವ್, ಆ್ಯಂಡ್ uterine devices, all those are the contraceptive method. Sometimes they fail. For example, condoms, they may be damaged one, isn't it? In such a situation they fail, and pregnancy will result. So that becomes unwanted pregnancy. So in such a situation, one will go for medical termination pregnancy. Next reason is a race. Even you see nowadays it is a very big issue, bad thing with what we see in the society. So the rape also results in the unwanted pregnancy. So then we go for a medical termination of pregnancy. Okay, and next, what will be the safe period to perform this medical termination? ಗರ್ಭವನ್ನು ತೆಗೆಯೋದಕ್ಕೆ ಸೂಕ್ತವಾದ ಸಮಯ ಯಾವುದು, ಸುರಕ್ಷಿತವಾದ ಸಮಯ ಯಾವುದು ಅಂತಂದರೆ, ಫಸ್ಟ್ ಟ್ರೈಮೆಸ್ಟರ್ ಅಂದರೆ ಮೊದಲ 3 ತಿಂಗಳು ಅಂತಂದರೆ ಫಸ್ಟ್ 12 ವೀಕ್ಸ್. ಓಕೆ, ಫಸ್ಟ್ 12 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ, ಆ ಗರ್ಭಧಾರಣೆಯ ಮೊದಲ 12 ವಾರಗಳು ಅಥವಾ ಮೊದಲ 3 ತಿಂಗಳು ಏನಾಗಿರ್ತದೆ ಅವಧಿ ಒಳಗೆ ಆ ಒಂದು ಪ್ರೆಗ್ನೆನ್ಸಿ ಟರ್ಮಿನೇಷನ್ ಮಾಡಬೇಕು ಅಥವಾ ಗರ್ಭವನ್ನು ತೆಗೆಯಬೇಕು ಅದು. ಸೊ ದಟ್ ಈಸ್ ದ ಸೇಫ್. ಓಕೆ, ಇಫ್ ಯು ಪರ್ಫಾರ್ಮ್ ಆರ್ ಗೋ ಫಾರ್ ದಿಸ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಫ್ಟರ್ 12 ವೀಕ್ಸ್, ಇಟ್ ಈಸ್ ರಿಸ್ಕಿಯರ್ ಒನ್. ಅದು ಏನಾಗ್ತದೆ, ಅಪಾಯಕಾರಿ ಆಗ್ತದೆ, ಹಾನಿ ಆಗ್ತದೆ ತಾಯಿಗೆ ಅಥವಾ ಮಗುವಿಗೆ. ಓಕೆ, ದಟ್ ಈಸ್ ಇಟ್. ಆ್ಯಂಡ್ what common trend practiced in termination of pregnancy, ಗರ್ಭ ತೆಗೆಯಲು ಏನಾಗ್ತದೆ, ಇಟ್ ಈಸ್ ಪರ್ಫಾರ್ಮ್ಡ್ ಇಲ್ಲಿಗಲಿ. ಅದನ್ನು ಏನು ಮಾಡಲಾಗ್ತದೆ, ಕಾನೂನಿನ ವಿರುದ್ಧವಾಗಿ ಮಾಡಲಾಗ್ತದೆ, ಗೊತ್ತಾಗ್ಲಾರಂಗ. ಓಕೆ, ದಟ್ ಟು ಅನ್ಕ್ವಾಲಿಫೈಡ್ ಪೀಪಲ್. ಅದಕ್ಕೆ ಸೂಕ್ತವಾದ ತರಬೇತಿ ಬಂದ ವ್ಯಕ್ತಿಗಳು ಮಾಡಬೇಕಾಗ್ತದೆ. ಅದು ಕ್ವಾಲಿಫೈಡ್ ಪೀಪಲ್ ಬೇಕಾಗ್ತಾರೆ. ಯಾವುದು, ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಗರ್ಭ ತೆಗಿಬೇಕಂತಂದ್ರೆ ಅದನ್ನು ನುರಿತಂಥ ತರಬೇತಿ ಪಡೆದಂಥ ಒಂದು ಸ್ಟಾಫ್ ಸಿಬ್ಬಂದಿ ಮಾಡಬೇಕು. ಬಟ್ ನಾವು ಭಾಳಷ್ಟು ನೋಡ್ತೇವೆ ಸಮಾಜದೊಳಗೆ ಅದು ಲೀಗಲಾಗಿ ಆಗೋದಿಲ್ಲ, ಇಲ್ಲಿಗಲಾಗಿ ಮಾಡ್ತಾರೆ, ಮತ್ತು ಅನ್ಕ್ವಾಲಿಫೈಡ್ ಪೀಪಲ್ ಪರ್ಫಾರ್ಮ್ ದಿಸ್, ಆ್ಯಂಡ್ ದಟ್ ಲೀಡ್ಸ್ ಟು ದ ಫೇಟಲ್. ಅದು ಏನಾಗ್ತದೆ, ಮಗು ಅಥವಾ ಅಲ್ಲಿ ತಾಯಿ ಕೂಡ ಸಾಯ್ಬೋದು. ಫೇಟಲ್ ಅಂತಂದರೆ ಡೆತ್ ಮೇ ಅಕರ್. ಓಕೆ, ಆ್ಯಂಡ್ ಫಾರ್ ದ್ಯಾಟ್ ಕೌನ್ಸಿಲಿಂಗ್ ಈಸ್ ನೀಡೆಡ್. ಸೊ ದಟ್ ಈಸ್ ವೈ ಒಂದು ಸಮಾಲೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಇಲ್ಲಿಗಲಾಗಿ ಮಾಡಬಾರ್ದು, ಲೀಗಲ್ಲಾಗಿ ಟ್ರೈನ್ಡ್ ಪೀಪಲ್ ಹತ್ರನೇ ಅದು ಮಾಡಿಸ್ಕೊಳ್ಬೇಕು ಅನ್ನೋಂಥದ್ದು. ಆ್ಯಂಡ್ ಅನದರ್ ಥಿಂಗ್ ವಾಟ್ ವಿ ಸಿ ಈಸ್ ಅ ಮಿಸ್ಯೂಸ್ ಆಫ್ ಅಮ್ನಿಯೋಸೆಂಟಸಿಸ್ ಅಂತಂದರೆ ಡಿಟೆಕ್ಟಿಂಗ್ ದ ಸೆಕ್ಸ್ ಆಫ್ ಬೇಬಿ. ಆ ಮಗು ಹೆಣ್ಣದನ್ನು ಗಂಡದನ್ನು ಗುರುತು ಹಿಡಿಯೋದಕ್ಕೆ ಏನಂತ ಹೇಳ್ತೀವಿ, ಅಮ್ನಿಯೋಸೆಂಟಸಿಸ್ ಆಗ್ತದೆ. ಆಮೇಲೆ ಅದು ಹೆಣ್ಣು ಮಗು ಅಂತ ಗೊತ್ತಾದಮೇಲೆ ಆ ಹೆಣ್ಣು ಮಗುವನ್ನು ಏನು ಮಾಡಲಾಗ್ತದೆ, ತೆಗೆದು ಹಾಕ್ಲಾಗ್ತದೆ. ಓಕೆ, ಅದನ್ನು ಅಬಾರ್ಟ್ ಮಾಡಲಾಗ್ತದೆ. ಸೊ ದಟ್ ಈಸ್ ಅ ಲೀಗಲಿ ಅಗೇನ್ಸ್ಟ್, ಅದು ಕಾನೂನಿಗಾಗಿ ವಿರುದ್ಧವಾದದ್ದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ನೆಕ್ಸ್ಟ್ ಒನ್ ಈಸ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. They are commonly known as STDs, that is sexually transmitted diseases. And
These sexually transmitted diseases they result because of sexual intercourse. ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದ್ರಿಂದ ಈ ಲೈಂಗಿಕ ರೋಗಗಳು ಏನಾಗ್ತದೆ ಹರಡುತ್ತವೆ. ಅಂಡ್ ಎಕ್ಸಾಂಪಲ್ ಫಾರ್ ದಿಸ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಆ ಲೈಂಗಿಕ ರೋಗಗಳಿಗೆ ಉದಾಹರಣೆಗಳು ಯಾವುವು ಅಂತಂದ್ರೆ ಗೊನೇರಿಯಾ ಅಂಡ್ ಸಿಫಿಲಿಸ್, ಜೆನೈಟಲ್ ಹರ್ಸ್ ಅಂಡ್ ಕ್ಲಮೈಡಿಯಾಸಿಸ್ ಅಂಡ್ ಜೆನೈಟಲ್ ವಾರ್ಡ್ಸ್, hepatitis B and HIV. Okay, hepatitis B and HIV, that is AIDS, are the example for these sexually transmitted diseases. And mode of transmission of this hepatitis B and HIV ಮತ್ತು hepatitis B ಯಾವ ರೀತಿಯಾಗಿ ಇರುತ್ತವೆ ಅಂತಂದ್ರೆ, once again due to sexual contact with infected person, ಸೋಂಕಿತ ವ್ಯಕ್ತಿಯೊಡನೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ ಏನಾಗ್ತದೆ ಹೆಪಾಟಿಟಿಸ್ ಬಿ ಮತ್ತು HIV ಅಥವಾ ಏಡ್ಸ್ ಅಂತ ಏನು ಹೇಳ್ತೀವಿ ಆ ರೋಗ ಹರಡ್ತವೆ. ಅಂಡ್ ಶೇರಿಂಗ್ ಆಫ್ ಇಂಜೆಕ್ಷನ್ ನೀಡಲ್ಸ್, ಏನು ಇಂಜೆಕ್ಷನ್ ಮಾಡಲು ಬಳಸುವಂಥ ನೀಡಲ್ಗಳನ್ನು ಶೇರ್ ಮಾಡೋದ್ರಿಂದ ಕೂಡ ಏನಾಗ್ತದೆ ಅಲ್ಲೇ ಈ ಡಿಸೀಸ್ ಏನಾಗ್ತವ ಟ್ರಾನ್ಸ್ಫರ್ ಆಗ್ತವ, ಟ್ರಾನ್ಸ್ಮಿಟ್ ಆಗ್ತವ, ಹರಡ್ತವ. ಓಕೆ, ಅದಕ್ಕಾಗಿ ಇವತ್ತು ವಿ ಆರ್ ಯೂಸಿಂಗ್ ಡಿಸ್ಪೋಸಬಲ್ ಸಿರಂಜೀಸ್. ಒಬ್ಬರಿಗೆ ಬಳಕೆ ಮಾಡಿದ ಮೇಲೆ ಪುನರ್ ಬಳಕೆ ಮಾಡೋದಿಲ್ಲ, ಒಗೆದು ಬಿಡ್ತಾರೆ, ಯೂಸ್ ಆ್ಯಂಡ್ ಥ್ರೋ. ಆ್ಯಂಡ್ ನೆಕ್ಸ್ಟ್ ಶೇರಿಂಗ್ ಆಫ್ ಅನ್ಸ್ಟರ್ಲೈಸ್ಡ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್. ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಆ ಒಂದು ಶಸ್ತ್ರಕ್ರಿಯೆ ಮಾಡಲು, ಆಪರೇಷನ್ ಮಾಡಲು ಬಳಸತಕ್ಕಂಥ ಉಪಕರಣಗಳನ್ನು. ಈಗ ಒಂದು ವ್ಯಕ್ತಿಗೆ ಆಪರೇಷನ್ ಮಾಡಿ ಅದನ್ನು ಶೇರ್ ಮಾಡಿದರೆ, ಓಕೆ, ಇನ್ನೊಬ್ಬ ವ್ಯಕ್ತಿಗೆ ಅದನ್ನು ಬಳಸಿದರೆ ವಿತೌಟ್ ಸ್ಟರ್ಲೈಸರ್, ಅನ್ಸ್ಟರ್ಲೈಸರ್ ಅಂತಂದರೆ ಅದನ್ನು ಶುಚಿಗೊಳಿಸದೆ, ಕ್ಲೀನ್ ಮಾಡದೆ, ಅದನ್ನು ಅನ್ಸ್ಟರ್ಲೈಸ್ ಅಂದರೆ ಅದರೊಳಗಿನ ಕ್ರಿಮಿಗಳನ್ನು ತೆಗೆದುಹಾಕೋದು. ಸ್ಟರ್ಲೈಸೇಷನ್ ಅಂದರೆ ಕ್ಲೀನ್ ಮಾಡೋದು. ಹಾಗೆ ಮಾಡದೆ ಬಳಸೋದ್ರಿಂದ ಅದು ಕೂಡ ಏನಾಗ್ತದೆ ಸೆಕ್ಷುವಲ್ ಡಿಸೀಸ್ಗಳಿಗೆ ಹರಡಲು ಕಾರಣ ಆಗ್ತದೆ. ನೆಕ್ಸ್ಟ್ ಒನ್ ಈಸ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫ್ರಾಮ್ ಇನ್ಫೆಕ್ಟೆಡ್ ಪರ್ಸನ್. ಸೋಂಕಿತ ವ್ಯಕ್ತಿ ರಕ್ತದಾನ ಮಾಡೋದ್ರ ಮುಖಾಂತರ ಏನಾಗ್ತದೆ ಸೆಕ್ಷುವಲ್ ಡಿಸೀಸಸ್ ಹರಡ್ತವೆ. ನೆಕ್ಸ್ಟ್ ಒನ್ ಈಸ್ ಮದರ್ ಟು ಫೀಟಸ್, ಅಂದರೆ ತಾಯಿಯಿಂದ ಆ ಒಂದು ಮಗುವಿಗೆ ಕೂಡ ಏನಾಗ್ತದೆ ಆ ಒಂದು ಲೈಂಗಿಕ ರೋಗಗಳು ಹರಡ್ತವೆ. ಸೊ ದಿಸ್ ಈಸ್ ಹೌ ದ ಸೆಕ್ಷುವಲ್ diseases will transmit from individual to individual. Okay, with this we conclude here and continue tomorrow. Thank you.